ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ಓಕೆ, ಇವತ್ತು ನಾನು ಒಂದು ಕಡೆ ಹೊರಟಿದ್ದೀನಿ. ಅದು ಎಲ್ಲಿ ಅಂತ ಹೇಳಿ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಅದಕ್ಕಿಂತ ಮೊದಲು ಹೊರಡುವ ಮೊದಲು ಸುಮಾರು ಜನ ನನಗೆ ಕೇಳ್ತಾ ಇದ್ರು, ಏನಂದರೆ ಇವಾಗ ನೆಕ್ಸ್ಟ್ ಹೇಗೂ ಬೇಸಿಗೆ ಬರ್ತಾ ಉಂಟು. ಅಂದರೆ ಹೆಚ್ಚಾಗಿ ಸುಮಾರು ಜನರಿಗೆ ಸನ್ ಟ್ಯಾನ್ ಆಗುತ್ತೆ ಅಂತ ಹೇಳಿ. ಸೂರ್ಯನ ಕಿರಣ ಕೆಲವು ಕಡೆ ನೋಡಿರ್ಬೋದು, ಬಟ್ಟೆ ಹಾಕಿದಲ್ಲಿ ಬಿಳಿ ಇರುತ್ತೆ, ಆದರೆ ಬೇರೆ ಕಡೆ ಎಲ್ಲಿ ಹೀಗೆ ಓಪನ್ ಎಲ್ಲ ಇರುತ್ತೆ ನೋಡಿ, ಕುತ್ತಿಗೆ ಇರಲಿ, ಕೈ ಕಾಲು ಎಲ್ಲ ಕೆಲವರು ತುಂಬ ಕಪ್ಪಾಗುತ್ತೆ. ಅದು ಯಾಕೆಂದ್ರೆ ಸೂರ್ಯನಿಂದ UV ಕಿರಣ ಬರುತ್ತೆ ನೋಡಿ, ಅದೇನ್ ಮಾಡುತ್ತೆ, ಬೇಗನೆ ನಮ್ಮ ಸ್ಕಿನ್ನಿಗೆ ಎಫೆಕ್ಟ್ ಮಾಡುತ್ತೆ. ಹಾಗಾಗಿ ನಮ್ಮ ಸ್ಕಿನ್ ಏನಾಗುತ್ತೆ, ಕಪ್ಪಾಗುತ್ತೆ. ಎಲ್ಲಿ ಬೀಳುತ್ತೆ ಕಿರಣ ಆ ಜಾಗದಲ್ಲಿ ಕಪ್ಪಾಗುತ್ತೆ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಸನ್ಸ್ಕ್ರೀನ್ ಅನ್ನು ನಾವು ಹಚ್ಚಲೇಬೇಕು. ಇದು ಇವಾಗಲ್ಲ, ನನ್ನ ಚಾನಲ್ ಸ್ಟಾರ್ಟ್ ಮಾಡಿದೆ ನೋಡಿ, ಆವಾಗದಿಂದ ಕೂಡ ಹೇಳ್ತಾ ಇರ್ತೀನಿ ನಿಮಗೆ. ಯಾವಾಗಲೂ ಹೊರಗಡೆ ಬಿಸಿಲಿಗೆ ಹೋಗುವಾಗ ನಾವು ಸನ್ಸ್ಕ್ರೀನ್ ಅನ್ನು ಹಚ್ಚಬೇಕು. ಸನ್ಸ್ಕ್ರೀನ್ ಹಚ್ಚಿ ಅದರ ಮೇಲೆ ಬೇಕಿದ್ರೆ ನೀವು ಯಾವುದಾದ್ರೂ ಮೇಕಪ್ ಅನ್ನು ಮಾಡಬಹುದು ಅಂತ ಹೇಳಿ. ಆದರೆ ಕೇಳ್ತಾರೆ ಸನ್ಸ್ಕ್ರೀನ್ ಯಾವುದು ಒಳ್ಳೆಯದು ಏನು ಅಂತ ಹೇಳಿ. ಇವಾಗ ಸುಮಾರು ಸನ್ಸ್ಕ್ರೀನ್ ಉಂಟು ಒಳ್ಳೆ, ಆದರೆ ಅದರಲ್ಲಿ ವಾವ್ ಅವರದ್ದು ಸನ್ಸ್ಕ್ರೀನ್ ತುಂಬ ಚೆನ್ನಾಗಿದೆ. ಸೂರ್ಯನ ಕಿರಣದಿಂದ ಕಾಪಾಡುತ್ತೆ, ನರಿಶಿಂಗ್ ಆಗಿ ಇಡುತ್ತೆ, ಎಕ್ಸ್ಟ್ರೀಮ್ಲಿ ಹೈ ಕವರೇಜ್ ಕೊಡುತ್ತೆ, UV ರೇಸಿಂದ ಪ್ರೊಟೆಕ್ಟ್ ಮಾಡುತ್ತೆ, ರೇಡಿಯೇಷನ್ ಡ್ಯಾಮೇಜನ್ನು ಕಾಪಾಡುತ್ತೆ. ಇದರಲ್ಲಿರುವ ವಿಟಮಿನ್ A, C, E ಸ್ಕಿನ್ ಡ್ಯಾಮೇಜ್ನಿಂದ ಕಾಪಾಡುತ್ತೆ. ಇದು ಯಾಕೆ ಬೆಸ್ಟ್? ಒಂದು, ಇದು ನಿಮಗೆ ಮ್ಯಾಟ್ ಫಿನಿಶ್ ಕೊಡುತ್ತೆ, ಲೈಟ್ ವೆಯ್ಟ್ ಆಗಿದೆ, ನಾನ್ ಗ್ರೀಸಿ ಆಗಿದೆ, ಈವನ್ಲಿ ಇದು ಸ್ಪ್ರೆಡ್ ಆಗುತ್ತೆ. ನೆಕ್ಸ್ಟ್ ಯಾಕೆಂದರೆ ಇದು 100% ನ್ಯಾಚುರಲ್ ಆಗಿದೆ. ಇದರಲ್ಲಿದೆ ಕ್ಯಾರೆಟ್ ಸೀಡ್ಸ್ ಎಕ್ಸ್ಟ್ರಾಕ್ಟ್ ಇದೆ, ಅವಕಾಡೋ ಆಯಿಲ್ ಇದೆ, ಹಾಗೂ ರಸ್ಬೆರಿ ಎಕ್ಸ್ಟ್ರಾಕ್ಟ್ ಇದೆ. ಹಾಗೂ ನೆಕ್ಸ್ಟ್ ಇದು ಆಲ್ ಸ್ಕಿನ್ ಟೈಪ್ ಅವರಿಗೆ ಆಗುತ್ತೆ. ಆಯಿಲಿ, ನಾರ್ಮಲ್, ಕಾಂಬಿನೇಷನ್ ಸ್ಕಿನ್ ಯಾರಿಗೂ ಕೂಡ ಇದು ಆಗುತ್ತೆ. ಆಲ್ ಸ್ಕಿನ್ ಟೈಪ್ ಅವರಿಗೆ ಇದು ನಿಮಗೆ ಆಗುತ್ತೆ. ಯಾವಾಗ ಯೂಸ್ ಮಾಡಬೇಕು? ಹೊರಗಡೆ ಹೋಗೋದಕ್ಕಿಂತ ಅಟ್ಲೀಸ್ಟ್ ಒಂದು 15 ನಿಮಿಷ ಮೊದಲು ಆದರೂ ನೀವು ಇದನ್ನು ಹಾಕಬೇಕು. ಆವಾಗ ಮಾತ್ರ ಅದು ಸರಿಯಾಗಿ ಕೂತ್ಕೊಳ್ಳುತ್ತೆ. ಹೊರಗೆ ಹೋಗ್ಲಿಕ್ಕೆ ಸೆಕೆಂಡಲ್ಲಿ ಹಾಕೋದಲ್ಲ, ನೀವು ಒಂದು 15 ನಿಮಿಷ ಮೊದಲು ಹಾಕಿ ಚೆನ್ನಾಗಿ ಅದರಿಂದ ಮಸಾಜ್ ಮಾಡಿ ಒಳ್ಳೆ ರೀತಿಯದು ಅಪ್ಲೈ ಆಗಲಿ. ಆಮೇಲೆ ನೀವು ಅದ್ರ ಮೇಲೆ ಯಾವುದಾದ್ರೂ ನಿಮ್ಮ ಮೇಕಪ್ ಪ್ರಾಡಕ್ಟ್ ನೀವು ಹಾಕಿದರೆ ಪರವಾಗಿಲ್ಲ. ಒಮ್ಮೆಲೆ ನಿಮಗೆ ತುಂಬ ಹೊತ್ತು ಹೊರಗಡೆ ನಿಲ್ಲಕ್ಕೆ ಇದೆ ಆದರೆ, ಅಂದರೆ ಹೋಗಿ ತಕ್ಷಣ ಬರ್ಲಿಕ್ಕಿದ್ದವರಿಗೆ ಆಗುತ್ತೆ. ಒಂದು 3-4 ಗಂಟೆ ಹೀಗೆ ಹೊರಗಡೆ ನೀವು ಬಿಸಿಲಿಗೆ ತುಂಬ ಹೊತ್ತು ನಿಲ್ಲಕ್ಕಿದೆ ಆದರೆ ನಿಮಗೆ ಒಂದು 3 ಗಂಟೆ ಬಿಟ್ಟು ನೀವು ಮತ್ತೊಮ್ಮೆ ಇದನ್ನು ನೀವು ಹಚ್ಬೋದು ನಿಮ್ಮ ಮುಖಕ್ಕೆ. ಚೂರು ಕೂಡ ಗೊತ್ತಾಗೋದಿಲ್ಲ, ತುಂಬ ಲೈಟ್ ವೆಯ್ಟ್ ಇದೆ, ಚೂರು ಕೂಡ ಗೊತ್ತಾಗೋದಿಲ್ಲ ನೀವು ಮುಖಕ್ಕೆ ಹಚ್ಚಿದ್ದೀರ ಅಂತ ಹೇಳಿ. ನಾನು ಇವಾಗ ನಿಮಗೆ ತೋರಿಸ್ತೀನಿ. ಇನ್ನೊಂದೇನೆಂದರೆ ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ, ಹಾಗಾಗಿ ನಿಮ್ಮ ಸ್ಕಿನ್ನಿಗೆ ಇದು ಹಾನಿ ಮಾಡಲ್ಲ. ಇದರಲ್ಲಿ ಪ್ಯಾರಬಿನ್, ಸಿಲಿಕಾನ್, ಮಿನರಲ್ ಆಯಿಲ್ ಯಾವುದು ಕೂಡ ಇಲ್ಲ. ಹಾಗಾಗಿ ನಿಮಗೆ ಇದು ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಇದರಲ್ಲಿ 2 ಬರುತ್ತೆ, ಒಂದು SPF 55 ಹಾಗೂ SPF 35 ಅಂತ ಹೇಳಿ 2 ಉಂಟು, ನೋಡ್ಬೋದು. ಕೇವಲ ಇದರದ್ದು ಏನಂದ್ರೆ ಡ್ಯೂರೇಷನ್ ಮಾತ್ರ ಚೇಂಜ್ ಅಷ್ಟೇ. ನೀವು ಯಾವ್ದು ಕೂಡ ಇದರಲ್ಲಿ ತಗೊಳ್ಬಹುದು. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ಈಸಿಯಾಗಿ ತಗೊಳ್ಬಹುದು. ಓಕೆ, ಬಿಸಿಲಿಗೆ ನಿಮಗೆ ಹೊರಗಡೆ ಹೋಗ್ಲಿಕ್ಕಿದೆ ಆದ್ರೆ ಖಂಡಿತವಾಗ್ಲೂ ನೀವು ಇದನ್ನು ಹಾಕಬೇಕು. ಇವಾಗ ನಾನು ಹೋಗ್ತಾ ಇದ್ದೀನಿ, ಹಾಗೆ ನಾನು ಹಾಕ್ತಾ ಇದ್ದೀನಿ ನೋಡಿ, ಈ ರೀತಿ ಕ್ರೀಮ್ ರೀತಿ ಇದೆ, ಇದು ನೋಡ್ಬಹುದು. ಓಕೆ, ಚೆನ್ನಾಗಿ ಈ ರೀತಿ ಮಸಾಜ್ ಮಾಡಿ ಆಮೇಲೆ ಒಳ್ಳೆ ರೀತಿಯದು ನಿಮ್ಮ ಸ್ಕಿನ್ಗೆ ಹೀರಿಕೊಳ್ಳಲು ನೀವು ಬಿಡಬೇಕು. ಓಕೆ ನೋಡಿ, ಕಂಪ್ಲೀಟ್ ಆಗಿ ಈ ರೀತಿ ಡ್ರೈ ಆಗಬೇಕು ಮುಖದ ಮೇಲೆ. ಆಮೇಲೆ ನೀವು ಸ್ವಲ್ಪ ಹೊತ್ತು ನಿಂತು ಇದರ ಮೇಲೆ ಏನಾದರೂ ಅಪ್ಲೈ ಮಾಡಿ. ಇಷ್ಟೇ ಮಾಡ್ಲಿಕ್ಕಿರೋದು. ಖಂಡಿತವಾಗ್ಲೂ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಸನ್ಸ್ಕ್ರೀನ್ ಅನ್ನು ಹಚ್ಚಿ. ಓಕೆ, ಇವಾಗ ನಾನು ಹೊರಡ್ತೀನಿ. ಎಲ್ಲಿ ಹೋಗ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಓಕೆ, ನಾನು ಹೊರಟಿದ್ದೀನಿ ಗೋವಾ ಹೋಗ್ಲಿಕ್ಕೆ. ನಾನು ಈ ಟಿ-ಶರ್ಟ್ ಅನ್ನು ಹಾಕಿದ್ದೀನಿ. ಇದು ನೋಡಿ, ಈ ಟಿ-ಶರ್ಟ್ ನಾನು ಅವತ್ತು ತೋರಿಸಿದ್ದೇ ಇರಬೇಕು ನಿಮ್ಗೆ. ಇದು ಬಿಗ್ ಬಜಾರಲ್ಲಿ ನಾನು ತಗೊಂಡಿದ್ದು, ತುಂಬ ಚೆನ್ನಾಗಿದೆ ಅಲ್ವಾ ನೋಡ್ಲಿಕ್ಕೆ. ಹಾಗೂ ಪ್ಯಾಂಟ್ ಹಾಕಿದ್ದೀನಿ. ಫುಲ್ ಡ್ರೆಸ್ ನಾನು ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಕ್ಲಿನಿಕ್ ಫಸ್ಟಿಗೆ ಮಾಯಿಶ್ಚರೈಸರ್ ಹಚ್ತಾ ಇದ್ದೀನಿ. ಪ್ರೈಮರ್, ಮಾಯಿಶ್ಚರೈಸರ್ ಏನು ಕೂಡ ಹೇಳ್ಬೋದು. ಇದಕ್ಕೆ ಮೇಕಪ್ ಮಾಡೋದಕ್ಕಿಂತ ಮೊದಲು ಇದನ್ನು ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಲೇಟ್ ಆಯಿತು, ಟ್ರೈನಿಗೆ ಹೋಗುವ ಟೈಮ್ ಆಯಿತು. ನಾನಿನ್ನೂ ಕೂಡ ಹೊರಡಲಿಲ್ಲ, ಎಲ್ಲರೂ ಕೂಡ ಹೊರಟು ನಿಂತಿದ್ದಾರೆ. ನಂದು ಲೇಟ್ ಆಯಿತು ಇವತ್ತು.
ಒಂದು ನಸ ಹಾಂ 10th. ಓಕೆ, ನನ್ನ ಕ್ಲಿನಿಕ್ ಇದ್ದು ಇನ್ನೊಂದು ಈ ರೀತಿ ಫೌಂಡೇಶನ್ ಇತ್ತು, ಅದು ಎಲ್ಲಿ ಉಂಟು ಅಂತಲೇ ಕಾಣ್ತಾ ಇಲ್ಲ ನನಗೆ ಲಾಸ್ಟ್ ಟೈಮಲ್ಲಿ. ಹಾಂ, ಓಕೆ, ಎಲ್ಲರೂ ರೆಡಿ ಆದರು, ನಾನೊಬ್ಬಳೇಲಿ ಬಾಕಿ ಆಗಿದ್ದೀನಿ. ಓಕೆ, ಬೇಗ ಮೇಕಪ್ ಮಾಡಿ ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೇನೆ. ಓಕೆ, ನಾನು ಹೊರಟೆ, ನೋಡಿದ್ರಲ್ಲ ನೀವು, ನೋಡಿ ಹೇರ್ ಕಲರಿಂಗ್ ಚೆನ್ನಾಗಿ ಕಾಣ್ತಾ ಉಂಟು. ಹಾಗೂ ನಾನು ಹೇಳಿದಾಗೆ ಡ್ರೆಸ್ ತೋರಿಸ್ತೀನಿ ಒಮ್ಮೆ ನಿಮಗೆ. ನೋಡಿ, ಇದು ಪ್ಯಾಂಟ್ ಹಾಕಿದ್ದೀನಿ ಹಾಗೂ ಈ ರೀತಿ ಟೀ ಶರ್ಟ್ ಹಾಕಿದ್ದೀನಿ. ಕಂಫರ್ಟೇಬಲ್ ಆಗುತ್ತೆ ಟ್ರೈನಲ್ಲಿ ಟೀ ಶರ್ಟ್ ಎಲ್ಲ ಹಾಕಿದರೆ. ಹಾಗೆ ಇದನ್ನೇ ಹಾಕಿದ್ದೀನಿ ನಾನು. ಹಾಗೂ ಸ್ವಲ್ಪ ಫೌಂಡೇಶನ್ ಇದು ತಿರುಗಿದ್ದು ಹೇಗೆ ಕಾಣ್ತಾ ಇದ್ದೀನಿ ಹೇಳಿ. ಓಕೆ, ಎಲ್ಲರೂ ಹೊರಟಿದ್ದಾರೆ, ನಾನು ಕೂಡ ಕೆಳಗೆ ಹೋಗ್ತೀನಿ, ಏನಾಗ್ತಾ ಇದೆ ಅಂತ ಹೇಳಿ ಕೆಳಗೆ ಹೋಗಿ ನೋಡೋಣ. ಶೂ ನಾನು ಇದು ಹಾಕ್ತಾ ಇದ್ದೀನಿ. ಓಕೆ, ನೋಡಿ ಎಲ್ಲರದ್ದು ಲಗೇಜ್ ತುಂಬಿದೆ, ತುಂಬ ಗಲಾಟೆಯಲ್ಲಿದ್ದಾರೆ ಎಲ್ಲರೂ. ನೋಡಿ, ಹೊರಡುವ ಭರದಲ್ಲಿದ್ದಾರೆ. ಓಕೆ, ನಾವಿನ್ನು ಹೊರಡ್ತೀವಿ ಇಲ್ಲಿಂದ. ಆಮೇಲೆ ನಾನು ಅಲ್ಲಿ ಟ್ರೈನ್ ಹತ್ರ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೇನೆ. ಓಲಾ ಬಂತು, ಈಗ ನಾವು ಅದರಲ್ಲಿ ಹೋಗುದು ಓಲಾದಲ್ಲಿ. ಈಗ ಲಗೇಜ್ ಇಡುದು ಇದರಲ್ಲಿ. ಡಿಕ್ಕಿ ಕ್ಲೋಸ್ ಆಯ್ತು, ಈಗ ಕಾರ್ ಹೋಗ್ತದೆ. ಒಂದು ಟ್ರಿಪ್ ಇದರಲ್ಲಿ ಹೋಗ್ತದೆ, ಇನ್ನೊಂದು ಟ್ರಿಪ್ ನಾವು ಹೋಗುದು. ಹೋಯ್ತು, ನಾವೆಲ್ಲ ಇಲ್ಲಿ ನಿಂತಿದ್ದೀವಿ. ಒಂದು ಗಾಡಿಯಲ್ಲೇ ಹೋದ್ರು, ಇನ್ನೊಂದು ಗಾಡಿಗೆ ವೇಟ್ ಮಾಡ್ತಾ ಇದ್ವಿ. ಅದರಲ್ಲಿ ಕೂಡ ಹೋಗುದು. ಓಲಾ ಬುಕ್ ಮಾಡಿದ್ರು ಇವರು, ಎಲ್ಲರೊಟ್ಟಿಗೆ ಹೋಗುದಂತ ಹೇಳಿ. ನಮ್ಮ ಕಾರ್ ಇಲ್ಲೇ ಉಂಟು, ಬರ್ತಾ ಇದೆ ಓಲಾ. ಬಂದ ಇವನಲ್ಲ, ಅಲ್ಲಿ ಯೂಟರ್ನ್ ಮಾಡ್ತಿದ್ದಾರೆ. ಓಕೆ, ನಮ್ಮ ಟ್ರೈನ್ ಬಂದಿದೆ. 2:20ಗೆ ಇಲ್ಲಿಂದ ನಮ್ಮ ಟ್ರೈನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇವಾಗ ಕತ್ಲೆ ಆಗ್ತಾ ಬರ್ತಾ ಉಂಟು. ಸೂರ್ಯ ಮುಳುಗ್ಲಿಕ್ಕೆ ರೆಡಿಯಾಗಿ ನಿಂತಿದ್ದಾನೆ, ನೋಡ್ಬೋದು ನೀವು. ಓಕೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಗೋವಾ ಸ್ಟೇಷನ್ ಬರುತ್ತೆ. ತುಂಬಾ ಸೌಂಡ್, ಗಾಳಿ ಉಂಟು, ಸೌಂಡ್ ಉಂಟು. ಎಲ್ಲರೂ ಲಗೇಜ್ ರೆಡಿ ಮಾಡ್ತಾ ಇದ್ದೀವಿ ನಾವು ಇಳಿಲಿಕ್ಕೆ ಅಂತ ಹೇಳಿ. ಸ್ವಲ್ಪ ಹೊತ್ತಲ್ಲಿ ಬರುತ್ತೆ. ತುಂಬಾ ಲೇಟ್ ಆಯ್ತು ಮಾತ್ರ, 8 ಗಂಟೆ ದಾಟ್ತು. ಇನ್ನೂ ಹೋಗಿ ನಾವು ಇಲ್ಲಿ ಮಡ್ಗಾಂವ್ ಸ್ಟೇಷನ್ ಅಲ್ಲಿ ರೂಮ್ ಮಾಡ್ಬೇಕಂತ ಇದ್ದೀವಿ ಇವತ್ತು. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಟಯರ್ಡ್ ಆಗಿದೆ. ಎಕ್ಸ್ಪ್ರೆಸ್ ಟ್ರೈನ್ ಆದ್ರೂ ತುಂಬಾ ಲೇಟ್ ಆಯ್ತು. 2:15ಗೆ ಹೊರಟಿದ್ದೀವಿ. 8 ದಾಟಿದ್ದಲ್ಲಿ ಹೊರಗಿದ್ದಾರೆ ಎಲ್ಲರೂ. 8 ಗಂಟೆ ಆಯ್ತು, ಇನ್ನು ಕೂಡ ಮುಟ್ಲಿಲ್ಲ ನಾವು. 8:20 ಆಗ್ಬಹುದು ಅಲ್ಲಿ ಮಡ್ಗಾಂವ್ ಸ್ಟೇಷನ್ ಬರ್ಲಿಕ್ಕೆ. ಓಕೆ, ಇವಾಗ ನಾವು ಮಡ್ಗಾಂವ್ ಸ್ಟೇಷನ್ ಅಲ್ಲಿ ಇಳಿದಿದ್ವಿ.
ಎಲ್ಲರೂ ಬರ್ತಾ ಇದ್ದಾರೆ ಹಿಂದ್ಗಡೆ, ನಾನು ಹೋಗ್ತಾ ಇದ್ದೀನಿ ಮುಂದ್ಗಡೆ. ಇನ್ನು ಇಲ್ಲಿಂದ ನೋಡಬೇಕು ಎಲ್ಲಿ ಹೋಗೋದಂತ ಹೇಳಿ. ಇವತ್ತು ನಾನು ಅವಾಗ ಹೇಳಿದಾಗೆ ಇಲ್ಲೇ ಉಳ್ಕೊಳ್ತೀವಿ ಇವತ್ತು ನಾವು. ಓಕೆ, ಫಸ್ಟಿಗೆ ರೂಮ್ ನೋಡ್ಲಿಕ್ಕೆ ಉಂಟು, ಆಮೇಲೆ ಊಟ ಮಾಡ್ಲಿಕ್ಕೆ ಉಂಟು, ಸ್ನಾನ ಮಾಡ್ಲಿಕ್ಕೆ ಉಂಟು, ಫ್ರೆಶ್ ಆಗ್ಲಿಕ್ಕೆ ಉಂಟು, ತುಂಬ ಕೆಲಸ ಉಂಟು. ಇಲ್ಲಿ ನೋಡುವಾಗ ಎಷ್ಟೋ ಜನರ ಪೋಸ್ಟರ್ ಎಲ್ಲ ಇತ್ತು, ಮಿಸ್ ಆಗಿದ್ದು, ಕಾಣೆಯಾಗಿದ್ದಾರೆ ಹಾಗೆ ಅಂತೇಳಿ ನೋಡಿ ಸ್ವಲ್ಪ ಬೇಜಾರಾಗ್ತಾ ಇತ್ತು. ನೋಡಿ ಎಷ್ಟು ಮಕ್ಕಳಿದ್ದಾರೆ ಇಲ್ಲಿ ನೋಡ್ಬೋದು ನೀವು. ಓಕೆ, ಈ ಗಾಡಿ ಬಂದಿದೆ ಇವಾಗ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಟ್ರಾವೆಲರ್ ದೊಡ್ಡದು ನೋಡ್ಬೋದು, 13 ಸೀಟ್ ಇದು ಟ್ರಾವೆಲರ್. ಲಗೇಜ್ ಎಲ್ಲ ಒಳಗೆ ಇಡ್ತಾ ಇದ್ದಾರೆ ಇವಾಗ. ಓಕೆ, ಅಲ್ಲಿಂದ ಇವಾಗ ನಾವು ಫಸ್ಟಿಗೆ ನಮ್ಮ ರೂಮ್ ಮಡ್ಗಾವಲ್ಲಿ ಒಂದು ರೂಮ್ ತೊಗೊಂಡಿದ್ದೀವಿ ಅಂತ ಹೇಳಿದ್ವಿ ನೋಡಿ, ಅಲ್ಲಿಗೆ ಇವಾಗ ಬಂದಿದ್ವಿ. ಇಲ್ಲಿಂದ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಲಗೇಜ್ ಇಟ್ಟು ಡೈರೆಕ್ಟಾಗಿ ಊಟಕ್ಕೆ ಬಂದಿದ್ದೀವಿ. ನೈಟ್ ಟೈಮಲ್ಲಿ ಗೋವಾ ನೋಡಲಿಕ್ಕೆ ತುಂಬ ಚಂದ, ಎಲ್ಲ ಕಡೆ ಬಂದಿದ್ದೇವೆ. ಇನ್ನು ಕೂಡ ಫ್ರೆಶ್ ಆಗಲಿಲ್ಲ, ಹೋಗಿ ಇನ್ನು ಸ್ನಾನ ಎಲ್ಲ ಆಗಬೇಕು. ಫಸ್ಟಿಗೆ ರೂಮ್ ನೋಡಿದ್ದೆ, ಬಂದು ಸೀದಾ ಊಟಕ್ಕೆ ಬಂದಿದ್ವಿ. ನೆಕ್ಸ್ಟ್ ಸ್ನಾನ ಮಾಡಿ ಮತ್ತೆ ಮಲಗಬೇಕು ನಾವು. ಲೇಟ್ ಆಯಿತು. ಎಷ್ಟಾಯ್ತು ಗಂಟೆ ಇವಾಗ? 10 ಆಯಿತು, 10 ಗಂಟೆ ಆಯಿತು. ಇನ್ನು ಊಟ ಆಗಿ ಹೋಗ್ಬೇಕು ನಾವು. ಇವತ್ತು ಇಲ್ಲಿ ಜಸ್ಟ್ ಸ್ವಲ್ಪ ಒಂದು ಬೆಳಿಗ್ಗೆ ತನಕ ಮಾತ್ರ ಇಲ್ಲಿ ನಿಲ್ತೀವಿ ನಾವು, ಯಾಕೆಂದರೆ ತುಂಬ ಲೇಟ್ ಆಯಿತು. ನಾವು ಬುಕ್ ಮಾಡಿದ್ದ ಹೋಟೆಲ್ ಬೇರೆ ಬಾಗ ಸೈಡ್ ಉಂಟು, ಇಲ್ಲಿ ಲೇಟ್ ಆದಕ್ಕೆ ಇಲ್ಲೇ ನಾವು ಹಾಲ್ಟ್ ಆಗಿದ್ದೀವಿ. ಹಾಗೆ ಇವತ್ತು ಇಲ್ಲಿ ನಿಂತು ನಾಳೆ ಬೆಳಿಗ್ಗೆ ನಾವು ಭಾಗಕ್ಕೆ ಹೋಗ್ತೀವಿ. ಅಲ್ಲಿ ತುಂಬ ಚೆನ್ನಾಗಿದೆ, ನಾನು ಅಲ್ಲಿ ನಿಮಗೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕೆಲವರು ಬಿರಿಯಾನಿ ತಗೊಂಡ್ರು, ಕೆಲವರು ಫ್ರೈಡ್ ರೈಸ್, ಪ್ರಾನ್ಸ್, ಚಿಕನ್, ಈ ರೀತಿ ಬೇರೆ ಬೇರೆ ರೀತಿಯ ಐಟಮ್ ಇತ್ತು. ಫಿಶ್ ಎಲ್ಲ ಸ್ವಲ್ಪ ಉಪ್ಪು ನಮಗೆ ಜಾಸ್ತಿ ಅಂತ ಎನಿಸ್ತು ಇಲ್ಲಿ. ಫಸ್ಟ್ ಡೇ ಆದ್ದರಿಂದ ಎಲ್ಲರೂ ಕೂಡ ತುಂಬ ಖುಷಿಯಲ್ಲಿದ್ದೀವಿ. ನಾಳೆ ದಿನಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ, ಯಾವ ರೀತಿ ಎಂಜಾಯ್ ಮಾಡಬೇಕು ಅಂತ ಹೇಳಿ. ನೋಡೋಣ ಹೇಗಾಗತ್ತೆ ಅಂತ ಹೇಳಿ. ಇವಾಗ ತುಂಬ ಹಸಿವಾಗಿದೆ, ಹಾಗಾಗಿ ಬೇಗನೆ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಫುಡ್ ಪರವಾಗಿಲ್ಲ, ಚೆನ್ನಾಗಿತ್ತು, ಆದರೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು. ಅದೇ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ ಎಲ್ಲದಕ್ಕೂ ಕೂಡ. ಆಮೇಲೆ ಒಂದು ಫಿಶ್ ಫ್ರೈ ಕೂಡ ತರಿಸಿದ್ವಿ ನಾವು, ಚೆನ್ನಾಗಿತ್ತು ಅದು. ಆದರೆ ಅದರಲ್ಲಿ ಕೂಡ ಸ್ವಲ್ಪ ಉಪ್ಪಿನ ಅಂಶ ಜಾಸ್ತಿ ಇತ್ತು, ಸ್ವಲ್ಪ ಒಣ ಮೀನು ಅಂತ ಹೇಳ್ತಾರೆ ನೋಡಿ, ಆ ರೀತಿ ಅದು ಟೇಸ್ಟ್ ಬರ್ತಾಯಿತ್ತು. ಆದರೆ ಒಂಥರ ಚೆನ್ನಾಗಿತ್ತು. ಇವರು ಕರೆಕ್ಟಾಗಿ ಕುಡಿತಾರೆ. ಬಿಡಬೇಡಿ ಹಂಗೆ ಹಿಡ್ಕೊಳ್ಳಿ. ಸ್ವಲ್ಪ
ಜಾಗ ನಾವ ಬರೋಣ ತಗೊಳ್ಳೋದು ಬಾ. ಅವ್ರು ಕುಡಿದಿದ್ದಲ್ಲ ಅದೇ ತರ ಎಲ್ಲ ಫುಲ್ ಕುಡಿಬೇಕು ಅದು ಮಗಳು ಚಕ್ಕದ ಅವ್ರ ತರ ಯೋಚನೆ ಮಾಡಬೇಡ, ನೋ ಟೆನ್ಷನ್. ಎಲ್ಲಲ್ಲ ಕ್ಲಿಕ್ಕಿ ಬೇಕಾದ್ರೆ ಲೆಕ್ಕ ಇಲ್ಲ. ಇದು ಒಳ್ಳೆ ಅದು ಕುಡಿದ್ರೆ ಗೊತ್ತಾಗುತ್ತೆ. ನಾವಿಲ್ಲಿ ಇವಾಗ ನ್ಯಾಚುರಲ್ ಡ್ರಿಂಕ್ ಅಂತ ಹೇಳ್ತೇವೆ, ಪೆಣ್ಣೆ ಅಂತ ಹೇಳ್ತೀವಿ, ಅದನ್ನು ಟೇಸ್ಟ್ ಮಾಡ್ತಾ ಇದ್ವಿ. ಇವರೇ ಇಲ್ಲಿ ಅದನ್ನು ತಯಾರಿಸ್ತಾರಂತೆ. ತುಂಬ ಚೆನ್ನಾಗಿತ್ತು ಇದು ಕೂಡ. ಫಸ್ಟಿಗೆ ಶಾರ್ಟ್ಸ್ ರೀತಿ ಕೊಡ್ತಾರೆ, ಅದನ್ನು ಕುಡಿಯೋದು ಮತ್ತು ಉಪ್ಪು ಮತ್ತು ಲಿಂಬೆ ನಮ್ಮ ಕೈಗೆ ಹಾಕಿ ಈ ರೀತಿ ಮಾಡಿದರೆ ಒಳ್ಳೆಯದಾಗುತ್ತೆ, ತುಂಬ ಟೇಸ್ಟ್ ಆಗುತ್ತೆ. ನಿಮಗೆ ಗೊತ್ತುಂಟು ನಾವೆಲ್ಲವನ್ನು ಟ್ರೈ ಮಾಡ್ತೀವಿ ಅಂತ ಹೇಳಿ, ಹಾಗೆ ಇದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಟ್ರೈ ಮಾಡ್ತಾ ಇದ್ದೀವಿ. ಲೈಫ್ ಅಂತ ಸಿಗೋದು ಒಂದೇ ಅಲ್ವಾ, ನಾವೆಲ್ಲವನ್ನು ಟೇಸ್ಟ್ ಮಾಡಬೇಕು, ಎಂಜಾಯ್ ಮಾಡಬೇಕು, ನನ್ನ ಥಿಂಕಿಂಗ್ ಅಷ್ಟೇ. ಓಕೆ, ಇವಾಗ ಇಲ್ಲಿಂದ ನಾವು ರೂಮಿನ ಕಡೆಗೆ ಹೊರಟಿದ್ವಿ. ಓಕೆ, ನಾನಿನ್ನು ನಿಮ್ಮ ಜೊತೆ ರೂಮಲ್ಲಿ ಮಾತಾಡಲಿಕ್ಕೆ ಸಿಗ್ತೀನಿ. ಓಕೆ, ಇವಾಗ ನಮ್ಮದು ಊಟ ಎಲ್ಲ ಆಯಿತು. ನಾವು ರೂಮಲ್ಲಿ ಇದ್ದೀವಿ, ಆದರೆ ನಮಗೆ ಅರ್ಜೆಂಟಲ್ಲಿ ಇವತ್ತು ಮಡ್ಗಾಂವ್ ಉಳಿಬೇಕಾಯ್ತು. ನಾನು ಆವಾಗಲೇ ಹೇಳಿದ್ದೆ, ಇವತ್ತಿನ ಎಕ್ಸ್ಪೀರಿಯನ್ಸ್ ನಮ್ದು ಉಂಟು ನೋಡಿ, ತುಂಬ ವರ್ಸ್ಟ್ ಅಂತ ಹೇಳ್ತಾರೆ ನೋಡಿ. ಯಾವತ್ತೂ ಈ ರೀತಿ ಆಗಲಿಲ್ಲ ಇರಬೇಕು ಅಂಥ ಎಕ್ಸ್ಪೀರಿಯನ್ಸ್ ನಮಗೆ ಇಲ್ಲಿ ಸಿಕ್ಕಿದೆ ಮಡ್ಗಾಂವಲ್ಲಿ. ಅರ್ಜೆಂಟಲ್ಲಿ ನಾವು ಲಾಸ್ಟ್ ಟೈಮಲ್ಲಿ ಬುಕ್ ಮಾಡಿದ್ವಿ. ಒಬ್ಬರು ಗೊತ್ತಿದ್ದವರೇ ರೂಮ್ ಎಲ್ಲ ಮಾಡಿಸಿ ಕೊಟ್ಟರು, ರೂಮ್ ಎಲ್ಲ ಮಾಡಿಸಿ ಕೊಟ್ಟರು. ಆದರೆ ಚೂರು ಕೂಡ ಕ್ಲೀನ್ ಇಲ್ಲ. ಒಂದು AC ರೂಮ್ ಅಂತ AC ಉಂಟು, ಅದು ವರ್ಕ್ ಕೂಡ ಆಗ್ತಾ ಇಲ್ಲ, ಫ್ಯಾನ್ ತಿರುಗ್ತಾ ಇಲ್ಲ ರೂಮ್ ಇದ್ದು. ಮೂರು ರೂಮ್ ಉಂಟು, ಮನೆ ರೀತಿನೇ 3 ರೂಮ್ ಉಂಟು, ಆದರೆ ತುಂಬ ವರ್ಸ್ಟ್ ಉಂಟು. ಫ್ರಿಜ್ಜಲ್ಲಿ ಎಂಥದ್ದು ಇಟ್ಟಿದ್ದಾರೆ, ಸ್ಮೆಲ್ ಅಂದರೆ ಮೀನುಂಟಾ ಯವಾ, ಅದು ಒಂದು ಸ್ಮೆಲ್ ಅಂದರೆ ನಿಜವರು ಕ್ಲೀನ್ ಚೂರು ಕೂಡ ಇಲ್ಲ. ಪ್ಲೀಸ್ ನೀವು ಮಾತ್ರ ಇಲ್ಲಿ ಯಾರು ವಿಸಿಟ್ ಮಾಡಬೇಡಿ. ಒಂದು 7,000 ತಗೊಂಡ್ರು ಅವರು ನಮಗೆ ಫುಲ್ ಒಂದು ನೈಟಿಗೆ. ತುಂಬ ಜಾಸ್ತಿ ಆಯ್ತಂತಾಗುತ್ತೆ. ಇವತ್ತೇನು ನಾನು ಮಲಗ್ತೀನಿ, ತುಂಬ ಟಯರ್ಡ್ ಆಗಿದೆ ನಮಗೆ. ಹಾಗೆ ಕಳೆದಯ್ಯ ನ್ಯೂ ಗೆಸ್ಟ್ ಹೌಸ್ ಇಲ್ಲ, ನ್ಯೂ ಗೆಸ್ಟ್ ಹೌಸ್ ಅಂತ ಹೆಸರು ಇರ್ಬೇಕಿದ್ರದ್ದು. ನ್ಯೂ ಗೆಸ್ಟ್ ಹೌಸ್ ಅಂತ ಹೆಸರು ಇರ್ಬೇಕಿದ್ರದ್ದು. ಹಾಗಾಗಿ ನೋಡೋಣ, ಅಂದ್ರೆ ಎಂತ ನೋಡುದು, ನೋಡ್ಲಿಕ್ಕೆ ಎಂತ ಕೂಡ ಇಲ್ಲ ಇಲ್ಲಿ. ಮಲಗೋದು ಇವತ್ತು, ನಾಳೆ ಇಲ್ಲಿಂದ ಓಡಿ ಹೋದ್ರೆ ಸಾಕಾಗಿದೆ ನಮಗೆ. ಅದೇ ಎಲ್ರಿಗೆ ಓಡಿ ಹೋದ್ರೆ ಸಾಕಾಗಿದೆ ಇಲ್ಲಿಂದ. ಮಕ್ಕಳ ಮುಖ ಅಂತೂ ಇದ್ರಾಗಿ ಲೆವಿಟನ್ ಮುಖ ನೋಡಿ, ಆಗದಿಂದ ಬಿ ಪಿ ಏರಿದೆ ನನ್ನ ಲೆವಿಟನ್ಗೆ. ಅವನಿಗೆ ಇಲ್ಲಿ ಚೂರು ಕೂಡ ಇಷ್ಟ ಆಗಲಿಲ್ಲ, ಹಾಗೆ ಗೊಬ್ಬೆ ಆಗ್ತಾ ಇದ್ದಾನೆ ಆವಾಗದಿಂದ. ಕ್ಲೀನ್ ಇಲ್ಲ. ನಾನು ಬಂದು ಸ್ವಲ್ಪ ಕುಡಿಸಿದ್ವಿ, ತುಂಬ ಧೂಳು, ಮ್ಯಾಟ್ ಚೆನ್ನಾಗಿಲ್ಲ, ತುಂಬ ಗಲೀಜುಂಟು. ಇಷ್ಟು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನಮ್ದು ಎಲ್ಲಿ ಕೂಡ ಆಗಲಿಲ್ಲ. ಹೌದು, 500 ರೂಪಾಯಿ ರೂಮಲ್ಲಿ ಕೂಡ ನಾವು ನಿಂತಿದ್ದೀವಿ, ಆದರೆ ಈ ರೀತಿ ಮಾತ್ರ ಇರಲಿಲ್ಲ ಖಂಡಿತವಾಗಲೂ. ತುಂಬ ಒಳ್ಳೆದಿತ್ತು, ಆದರೆ ಇದು ತುಂಬ ಗಲೀಜುಂಟು. ಹಾಗಾಗಿ ನಾನು ನಿಮಗೆ ಹೇಳೋದು. ಓಕೆ, ನಾನು ಇರ್ತೇನೆ. ಓಕೆ, ಇಲ್ಲಿ ನೋಡಿ ನನ್ನ ಮಗ ಟವಲ್ ಹಾಕ್ಕೊಂಡು ಮಲಗಿದ್ದಾನೆ. ಯಾಕಂದರೆ ಇಲ್ಲಿ ನಮಗೆ ಬೆಡ್ಶೀಟ್ ಫೆಸಿಲಿಟಿ ಕೂಡ ಇಲ್ಲ. ಬೆಡ್ ಒಂದು ಉಂಟು ಬಿಟ್ಟರೆ ಬೆಡ್ಶೀಟ್ ಕೂಡ ಇಲ್ಲ ಸರಿಯಾಗಿ. ನೋಡಿ ಇವರು ನೋಡಿ ಇಲ್ಲಿ ಮಲಗಿದ್ದಾರೆ ನೋಡಿ, ಎಂಥ ಬೆಡ್ಶೀಟ್ ಎಲ್ಲ ಕೊಟ್ಟಿದ್ದಾರೆ, ಎಂಥದ್ದು. ಯಾರಿಗೆ ಕೂಡ ಬೆಡ್ಶೀಟ್ ಕೂಡ ಇಲ್ಲ. ಇದು ಮತ್ತೆ ಈ ನಾನು ಮಲಗಿದ್ದೀನಿ ನೋಡಿ, ಇದು ಕಡ್ಕು ಕುಡ್ಕೊಂತ ನೋಡಿ ಯಾವಾಗ ಬೀಳುತ್ತಾ ಯಾರಿಗೆ ಗೊತ್ತು, ಅಷ್ಟು ಸೌಂಡ್ ಮಾಡ್ತಾ ಉಂಟಿದು. ಕೆಳಗಡೆ ಎಲ್ಲ ಹೋಗಿದೆ. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಥರ ಯಾರಿಗೆ ಕೂಡ ಮೋಸ ಮಾಡಬಾರ್ದು ಅಂತ ಹೇಳಿ ಹಾಗಾಗಿ ಹೇಳ್ತಾ ಇರೋದು. ಈ ಒಂದು ಗೆಸ್ಟ್ ಹೌಸ್ಗೆ ಪ್ಲೀಸ್ ಬರಬೇಡಿ. ಅಷ್ಟು ನಿಮಗೆ ಎಮರ್ಜೆನ್ಸಿ ಇದ್ದರೂ 7,000 ಅಂತೂ ಕೊಟ್ಟು ಬರಬೇಡಿ ಅಷ್ಟೇ.
ಯಾಕೆಂದರೆ ವರ್ತೆ ಅಲ್ಲ ಇದು, ಅಷ್ಟೊಂದು ಕೆಟ್ಟದಾಗಿದೆ ಇಲ್ಲಿ ಅನುಭವ ನಮಗೆ. ಸ್ಯಾನಿಟೈಸ್ ಕೂಡ ಮಾಡಲಿಲ್ಲ, ಈ ಟೈಮಲ್ಲಿ ಮಾಡಬೇಕಿತ್ತು. ಧೂಳೆಂದರೆ ಧೂಳಿತ್ತು ಎಲ್ಲ ಕಡೆಯೂ, ಕ್ಲೀನೇ ಇಲ್ಲ ಚೂರು ಕೂಡ. ನಮಗೆ ಏನು ಮಾಡಲಿಕ್ಕೆ ಆಗಲಿಲ್ಲ ಲಾಸ್ಟ್ ಟೈಮಲ್ಲಿ, ಯಾಕೆಂದರೆ ಬಂದು ಮುಟ್ಟುವಾಗಲೇ ತುಂಬ ಲೇಟಾಗಿ ನೀವು ಎನಿಸ್ಬೋದು ಅಷ್ಟೊಂದು ಕೆಟ್ಟದಾಗಿದೆ ಆದರೆ ಯಾಕೆ ನಿಂತಿದ್ದೀರ ಅಂತ ಹೇಳಿ. ಯಾಕೆಂದರೆ ಲಾಸ್ಟ್ ಟೈಮಲ್ಲಿ ಮಕ್ಕಳನ್ನೆಲ್ಲ ಇಡೋದು ಎಲ್ಲ ಕಡೆ ತುಂಬ ಜನ ಇದ್ವಿ, ತಿರುಗಾಡ್ಲಿಕ್ಕೆ ಕೂಡ ಆಗೋದಿಲ್ಲ. ಹಾಗೂ ಮೊದಲೇ ಬುಕ್ ಮಾಡಿ ಎಲ್ಲ ಆಗಿತ್ತು, ಹಾಗಾಗಿ ಏನು ಕೂಡ ಮಾಡಲಿಕ್ಕೆ ಆಗಲಿಲ್ಲ ನಮಗೆ. ಎಂತ ಮಾಡೋದು ಬಿಡಿ, ಒಂದು ನೈಟ್ ಹೋಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ನಾವು ಅಷ್ಟೇ. ಓಕೆ, ಗುಡ್ ನೈಟ್, ಮಲಗ್ತೀವೇನು, ಒಳ್ಳೆ ನಿದ್ರೆ ಬಂದರೆ ಆಯಿತು ನಮಗೆ. ಓಕೆ, ನಾವಿವಾಗ ಬ್ರೇಕ್ಫಾಸ್ಟ್ಗೆ ಹೊರಟ್ವಿ. ಎಲ್ಲರದ್ದು ಬೆಳಿಗ್ಗೆ ಎದ್ದು ಹಲ್ಲು ತೊಳೆದು ಮುಖ ತೊಳೆದು, ಹಲ್ಲು ಉಜ್ಜಿ ಮುಖ ತೊಳೆದು ಎಲ್ಲ ಆಯಿತು. ಇನ್ನು ಬ್ರೇಕ್ಫಾಸ್ಟಿಗೆ ಹೋಗೋದು. ಇವಾಗ ನೋಡಬೇಕು ಎಲ್ಲಿ ಯಾವ ಬ್ರೇಕ್ಫಾಸ್ಟ್ ಸಿಗುತ್ತೆ ಅಂತ ಹೇಳಿ. ಇಲ್ಲೇ ಒಂದು ಹತ್ರ ಉಂಟಂತ ಹೇಳಿ ಕ್ಲಾರು ಹೇಳಿದ, ಹೋಗಿ ನೋಡ್ಕೊಂಡು ಬಂದ. ಈ ಡ್ರೆಸ್ಸನ್ನು ನಾನು ಹಾಕಿದ್ದೀನಿ, ವಾಟರ್ ಮೆಲನ್ ಡ್ರೆಸ್ ನಂದು. ವಾಟರ್ ಮೆಲನ್ ಡ್ರೆಸ್. ಓಕೆ, ಹೊರಡ್ತೀವಿ ನಾವು. ಅಲ್ಲಿ ನಾನು ಬ್ರೇಕ್ಫಾಸ್ಟ್ ಹತ್ರ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ಎಲ್ಲಿದ್ದಾರೆ ನಮ್ಮ ಮಾಮು. ಓಕೆ, ಇವಾಗ ನಾವು ಎಲ್ಲರೂ ಬ್ರೇಕ್ಫಾಸ್ಟ್ಗೆ ಹೊರಟ್ವಿ. ಇಲ್ಲಿ ಬಂದು ನನ್ನ ಸ್ವರ ಎಲ್ಲ ಚೇಂಜ್ ಆಗಿದೆ. ಇವಾಗ ನಮಗೆ ವಿಟಮಿನ್ ಎಲ್ಲ ಚಡ್ಡಿ ಬಂತು. ಜೋಡು ಜೋಡು ಓಕೆ, ನಾವು ನಿಂತ ರೂಮಿನಿಂದ ಸ್ವಲ್ಪ ದೂರ ಹೋದರೆ ಇಲ್ಲಿ ಒಂದು ಬ್ರೇಕ್ಫಾಸ್ಟ್ ಹೋಟೆಲ್ ಸಿಕ್ತು ನಮಗೆ. ಇಲ್ಲಿ ಸೌತ್ ಇಂಡಿಯನ್ ಫುಡ್ ಕೂಡ ಇದೆ, ಹಾಗಾಗಿ ಇಷ್ಟ ಆಯಿತು. ಇನ್ನು ಟೇಸ್ಟ್ ಮಾಡಿ ನೋಡಬೇಕು ಯಾವ ರೀತಿ ಫುಡ್ ಇದೆ ಅಂತ ಹೇಳಿ. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ನಿಜವಾಗ್ಲೂ ಬ್ರೇಕ್ಫಾಸ್ಟ್ಗೆ ತುಂಬ ಹಸಿವಾಗ್ತಾ ಉಂಟು. ನೆಕ್ಸ್ಟ್ ಇನ್ನೊಂದು ಏನಂದರೆ ನನ್ನ ಸ್ವರ ಎಲ್ಲ ನಿಂತಿದ್ದರಿಂದ ಯಾವಾಗ ಬಿಸಿ ಬಿಸಿ ಕಾಫಿ ಬರುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೆ. ತಿನ್ಲಿಕ್ಕೆ ಏನು ಆರ್ಡರ್ ಮಾಡಿದ್ದೀರಿ ನೀವು? ತಿನ್ಲಿಕ್ಕೆ ಏನು ಆರ್ಡರ್ ಮಾಡಿದ್ದೀರಿ? ನಾನು ಮಸಾಲೆ ದೋಸೆ. ತಿನ್ಲಿಕ್ಕೆ ಏನು ಆರ್ಡರ್ ಮಾಡಿದ್ದೀರಿ? ಮಸಾಲೆ ದೋಸೆ, ಪೂರಿ, ತಿನ್ಲಿಕ್ಕೆ ಏನು ಆರ್ಡರ್ ಮಾಡಿದ್ದೀರಿ? ತಿನ್ಲಿಕ್ಕೆ ಏನು ಆರ್ಡರ್ ಮಾಡಿದ್ದೀರಿ? ನಾವು ಪರೋಟ ಬಾಜಿ, ಪರೋಟ ಬಾಜಿ ಸ್ಪೆಷಲ್ ಪರೋಟ. ನೀನು? ಚಿಕನ್ ಚಿಲ್ಲಿ. ಹಾಂ, ಚಿಕನ್ ಚಿಲ್ಲಿ. ಚಿಕನ್ ಚಿಲ್ಲಿ. ಚಿಕನ್ ಚಿಲ್ಲಿಗೆ ಬಾಬಾ ಖಾಲಿ ಆರ್ಡರ್ಗಿಲ್ಲ. ಹಾಂ, ದೋಸೆ ಸೆಟ್, ಮಸಾಲೆ ದೋಸೆ. ತಿನ್ಲಿಕ್ಕೆ ಏನು ಆರ್ಡರ್ ಮಾಡಿದ್ದೀರಿ? ತಿಂಡಿ ಆರ್ಡರ್ ಮಾಡಿದ್ದೀವಿ. ನಾನಿಂದು ಮಸಾಲೆ ದೋಸೆ, ನಿಮ್ಮದು? ಇವತ್ತು ಪರೋಟ ಬಾಜಿ. ತಿನ್ಲಿಕ್ಕೆ ಏನು ಆರ್ಡರ್ ಮಾಡಿದೀಯಾ? ಬ್ರೆಡ್ ಜಾಮ್ ಮತ್ತೆ ಬ್ರೆಡ್. ಓಕೆ, ನಾನು ಮಸಾಲೆ ದೋಸೆ ತಗೊಂಡೆ. ತುಂಬ ಚೆನ್ನಾಗಿದೆ, ಕ್ರಿಸ್ಪಿಯಾಗಿ ನೋಡಲಿಕ್ಕೆ. ಚೆನ್ನಾಗಿದೆ.
ಬಾಜಿನೂ ಚೆನ್ನಾಗಿದೆ. एक चाय तेरे नाम एक चाय तेरे नाम एक चाय तेरे नाम एक चाय मेरे नाम एक चाय तेरे नाम ಸಿಹಿ ಮುತ್ತು ಇನ್ನೊಂದು ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು ಕಂದ ಕೊಡುವೆಯೋಳಲಿ ನನ್ನ ಬಳಸುತ್ತ ನಿನ್ನ ಚಿನ್ನದ ತೋಳಲಿ ನನ್ನ ಬಳಸುತ್ತ ಸಿಹಿ ಮುತ್ತು ಇನ್ನೊಂದು ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು ಇನ್ನೊಂದು ಮತ್ತೊಂದು ಇನ್ನೊಂದು ಮತ್ತೊಂದು. ಓಕೆ, ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಶೇರ್ ಮಾಡಿ. ಬಾಯ್.